Sardar Vallabhbhai Airport ಇದೆಯಲ್ಲ, it is actually very congested the place. First of all, they should clear not about 20 kilometers radius. They should keep the airport environment clean. Many aviation experts all over the world ಅವರೆಲ್ಲ ಏನು ಹೇಳ್ತಾರೆ ಅಂದ್ರೆ ಬರ್ಡ್ ಹಿಟ್ ಅಂತ ಹೇಳ್ತಾರೆ. But I don't think there could be bird hit. ಯಾಕಂತ ಹೇಳಿದ್ರೆ ಈಗ ಬರ್ಡ್ ಹಿಟ್ ಆದ್ರೆ ಒಂದು ಇಂಜಿನಿಗೆ ಆಗುತ್ತೆ, ಎರಡು ಇಂಜಿನಿಗೆ ಸೈಮಲ್ಟೇನಿಯಸ್ಲಿ ಬರ್ಡ್ ಹಿಟ್ ಆಗೋ ಚಾನ್ಸ್ ಇಲ್ಲ. Mayday call means it is almost he is in the neck deep water. I think about 30% pilot's mistake and about 60% it is external problems. ಗುಜರಾತ್ನ ಅಹಮದಾಬಾದಲ್ಲಿ ನಡೆದಂತಹ ವಿಮಾನ ದುರಂತ ಘಟನೆಗೆ ಸಂಬಂಧಪಟ್ಟಾಗೆ ನನ್ನೊಂದಿಗೆ ನಿವೃತ್ತ ಏರ್ಫೋರ್ಸ್ ಅಧಿಕಾರಿ ಅಂದರೆ ಏರ್ಫೋರ್ಸ್ನ ತಾಂತ್ರಿಕ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದಂತಹ ವಿಠಲ್ ಸರ್ ಅವರಿದ್ದಾರೆ. ಅವ್ರನ್ನ ನಾನೀಗ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಸರ್, ನಿನ್ನೆ ನಡೆದಂತಹ ಒಂದು ದುರಂತ ಘಟನೆ, ವಿಮಾನ ಪತನ ಆಗಿರುವಂಥದ್ದು ಗುಜರಾತಿನ ಅಹಮದಾಬಾದಲ್ಲಾದಂತಹ ಘಟನೆ ಬಗ್ಗೆ ಹೇಳೋದಾದರೆ ಹೇಗಾಯಿತು ಆ ದುರಂತದ, ಅಂದರೆ ಟೆಕ್ನಿಕಲ್ ಇಶ್ಯೂನ ಅಥವಾ ಪೈಲಟ್ ಅವರ ವೈಫಲ್ಯನ ಏನು ಹೇಳ್ತೀರಾ? ಈ ಘಟನೆ ಬಗ್ಗೆ ಏನು ಹೇಳ್ತೀರಾ ಸರ್? ಈಗ ಪರ್ಟಿಕ್ಯುಲರ್ ಅದು ಬೋಯಿಂಗ್ 787 ಡ್ರೀಮ್ ಲೈನರ್ ವೆರಿ ಸೇಫ್ ಏರ್ಕ್ರಾಫ್ಟು. ಇದು ಡೆಲ್ಲಿ ಟು ಗ್ಯಾಟ್ವಿಕ್ ಇಂಗ್ಲೆಂಡ್, ಹಾಪಿಂಗ್ ಎಟ್ ಶ್ರೀ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಏರ್ಪೋರ್ಟ್ ಅಹಮದಾಬಾದ್. ಈಗ ಮೆನಿ ಏವಿಯೇಷನ್ ಎಕ್ಸ್ಪರ್ಟ್ಸ್ ಆಲ್ ಓವರ್ ದ ವರ್ಲ್ಡ್ ಅವರೆಲ್ಲ ಏನು ಹೇಳ್ತಾರೆ ಅಂದರೆ ಬರ್ಡ್ ಹಿಟ್ ಅಂತ ಹೇಳ್ತಾರೆ. ಬಟ್ ಐ ಡೋಂಟ್ ಥಿಂಕ್ ದರ್ ಕುಡ್ ಬಿ ಬರ್ಡ್ ಹಿಟ್. ಯಾಕಂತ ಹೇಳಿದ್ರೆ ಈಗ ಬರ್ಡ್ ಹಿಟ್ ಆದರೆ ಒಂದು ಇಂಜಿನಿಗೆ ಆಗುತ್ತೆ, ಎರಡು ಇಂಜಿನಿಗೆ ಸೈಮಲ್ಟೇನಿಯಸ್ಲಿ ಬರ್ಡ್ ಹಿಟ್ ಆಗೋ ಚಾನ್ಸ್ ಇಲ್ಲ. ಒಂದು ವೇಳೆ ಒಂದು ಇಂಜಿನಿಗಾಗಿ ಒಂದು ಇಂಜಿನ್ ಕಂಪ್ರೆಷರ್ ಏನಾದರೂ ಹೆಚ್ಚು ಕಮ್ಮಿ ಆದರೆ ದ ಏರ್ಕ್ರಾಫ್ಟ್ ಕ್ಯಾನ್ ಮೇಂಟೈನ್ ಇಟ್ಸ್ ಬ್ಯಾಲೆನ್ಸ್ ಬಿಕಾಸ್ ದಿಸ್ 787-8 ಡ್ರೀಮ್ ಲೈನರ್ ಈಸ್ ಒನ್ ಆಫ್ ದ ಬೆಸ್ಟ್ ಏರ್ಕ್ರಾಫ್ಟ್ ಆ್ಯಂಡ್ ಆ್ಯಸ್ ಆನ್ ಟುಡೇ ಆ್ಯಕ್ಚುಲಿ ಎಕ್ಸೆಪ್ಟ್ ದಟ್ ಅದರ್ ಡೇ ಯಾವ ಇಷ್ಟು ತನಕ ಯಾವುದು ಆಕ್ಸಿಡೆಂಟು ಆಗಿಲ್ಲ. ನನಗನ್ನಿಸ್ತದೆ ದಟ್ ಏರ್ಕ್ರಾಫ್ಟ್ ಅದರದ್ದು ಟೇಕ್ ಆಫ್ ಸ್ಪೀಡ್ ವಿಲ್ ಬಿ ಅಬೌಟ್ 300 nautical miles ವೈಲ್ ಟೇಕಿಂಗ್ ಆಫ್. ಆಮೇಲೆ ಏನಾಯಿತು, ಇಟ್ ವಾಸ್ ಟು ಟೇಕ್ ಆಫ್ ಎಟ್ 110, ಡಿಲೇ ಆಗಿ 138ಗೆ ಇದಾಯಿತು. ಆಮೇಲೆ ಇಟ್ ಫೆಲ್ ಆನ್ ಟು ದ ಗ್ರೌಂಡ್ ಎಟ್ 143. ಸೊ ಲುಕ್ ಎಟ್ ದ ಟೈಮ್ ಲೈನ್. ಸೊ ಪೈಲಟ್, ದ ಏರ್ಕ್ರಾಫ್ಟ್ ವಾಸ್ ನಾಟ್ ಟೇಕಿಂಗ್ ಕಮಾಂಡ್ಸ್ ಫ್ರಮ್ ದ ಪೈಲಟ್. ಇಟ್ ವಾಸ್ ವಿಸಿಬಲ್. ಯಾಕಂತ ಹೇಳಿದ್ರೆ ಹಿ ವಾಸ್ ಟ್ರೈಂಗ್ ಟು ಮೇಕ್ ದ ನೋಸ್ ಅಪ್, ಆಮೇಲೆ ನೋಸ್ ಅಪ್ ಆಗಲೇ ಇಲ್ಲ. Then finally he had no this thing, he was trying to avoid that building also. So he could not do it. The mayday call, actually mayday call ಅಂತ ಹೇಳಿದ್ರೆ ವೆರಿ ಡೇಂಜರಸ್ ಸಿಚುವೇಷನಲ್ಲಿ ಮಾತ್ರ mayday ಕಾಲ್ ಮಾಡೋದು. ಇಲ್ಲದಿದ್ದರೆ ನಾರ್ಮಲ್ ಸಿಚುವೇಷನಲ್ಲಿ ಪ್ಯಾನ್ ಕಾಲ್ ಅಂತ ಮಾಡ್ತಾರೆ. mayday ಕಾಲ್ ಮೀನ್ಸ್ ಇಟ್ ಈಸ್ ಆಲ್ಮೋಸ್ಟ್ he is in the neck deep water. So that is how I think the aircraft was not taking it. There is a maintenance failure, it appears. ಅಂದರೆ ಟೇಕ್ ಆಫ್ ಆಗುವಾಗಲೇ ಸ್ವಲ್ಪ ವಿಳಂಬ ಆಯಿತು. ಆ ಸಂದರ್ಭದಲ್ಲೇ ಏನಾದರೂ ಟೆಕ್ನಿಷಿಯನ್ ಇಶ್ಯೂಸ್ ಇದ್ದರೆ ನೋಡೋವಂಥ ಚಾನ್ಸಸ್ ಇತ್ತಾ? ಅಲ್ಲೇನಾದರೂ ಟೆಕ್ನಿಷಿಯನ್ಸ್ ಎಡವಿದ್ರಾ? ಅಂದರೆ ನೋಡೋವಂಥ ತಪಾಸಣೆ ಮಾಡೋ ಸಂದರ್ಭದಲ್ಲಿ ನೀವು ಅಂದರೆ ಟೆಕ್ನಿಕಲ್ ವಿಭಾಗದಲ್ಲಿ ಕೆಲಸ ಮಾಡಿದ್ರಾ ಏರ್ಫೋರ್ಸ್ ಇದರಲ್ಲಿ? ಎಷ್ಟು ಜನ ಅಲ್ಲಿ, ಅಂದರೆ ಯಾವ ರೀತಿಯಾಗಿ ಅಲ್ಲಿ ಗ್ರೀನ್ ಸಿಗ್ನಲ್ ಕೊಡ್ತಾರೆ? ಏನು ಹೇಳ್ತೀರಾ ಈ ಒಂದು ಘಟನೆ ಬಗ್ಗೆ ಅಂತ? ಈಗ ಏರ್ಕ್ರಾಫ್ಟ್ ರೆಡಿಯಾಗಿ ಇಂಜಿನ್ ಸ್ಟಾರ್ಟ್ ಮಾಡಿ ಟೇಕ್ ಆಫ್ ಮಾಡಲಿಕ್ಕೆ ಮಾತ್ರ ATC ಇದು ಅವ್ರದ್ದು ಕ್ಲಿಯರೆನ್ಸ್ ಕೇಳ್ತಾರೆ. ಉಳಿದ ಟೈಮ್ನಲ್ಲಿ ಪೈಲಟ್ ವಿಲ್ ಬಿ ಕಂಟಿನ್ಯೂಸ್ಲಿ ಇನ್ ಕಮ್ಯುನಿಕೇಷನ್ ವಿತ್ ದ ಇಂಜಿನಿಯರಿಂಗ್ ಸ್ಟಾಫ್. ಈಗ ಮೇಂಟೆನೆನ್ಸ್ ಇಂಜಿನಿಯರ್ ಇರ್ಬೋದು, ಆಮೇಲೆ ದರ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಸೊ ಅವರೆಲ್ಲ ಕ್ಲಿಯರ್ ಕೊಟ್ಟ ದೆನ್ ದೆರ್ ವಿಲ್ ಬಿ ಗ್ರೀನ್ ಸಿಗ್ನಲ್ ಗೋಸ್ ಟು ATC, ದೆನ್ ಓನ್ಲಿ ಟೇಕ್ಸ್ ಆಫ್. ಸೆಕೆಂಡ್ ಥಿಂಗ್ ಈಸ್ ದ್ಯಾಟ್ ಅಹಮದಾಬಾದ್ ಈಸ್ ಮೋರ್ ದೆನ್ 35 ಡಿಗ್ರಿ ಸೆಂಟಿಗ್ರೇಡ್. ಈ 35 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಏನಾಗುತ್ತೆ, density of air is very low. Second thing is, see, the flight is going almost to Gatwick means more than 12 hours journey. So it is full. That is fuel is full. That is about 65,000 liters of fuel. 65,000 liters of fuel. Third thing is that I'll tell you, if the aircraft, any aircraft for that matter, of this Dreamliner class, if it flies and at 20,000 feet, then there is every chance for him to glide. See, there are many pilots, who glided their aircraft when in trouble, when in bird hit, when they were hit by the lightning. So they survived, they glided. So they, after having glided, they will immediately contact nearby ATC. ಸೊ ಯಾವುದೋ ಆಗೋದಿದ್ದರೆ ಯಾವುದೋ ದೊಡ್ಡ ಸರೋವರ ಅಥವಾ ಸಮುದ್ರದಲ್ಲಿ ಲ್ಯಾಂಡ್ ಮಾಡ್ತಾರೆ. ಇಟ್ ಹ್ಯಾಪನ್ ಅಬೌಟ್ 5 to 6 times. ಸಿ ಮಂಗಳೂರಿನಲ್ಲಿ 2010ನಲ್ಲಿ ಇದೇ ಇದು ದಿಸ್ ಒನ್ ಏರ್ ಇಂಡಿಯಾ, ದಿಸ್ ಒನ್ ಎಕ್ಸ್ಪ್ರೆಸ್
ಇದು ಓವರ್ಶೂಟ್, ಅದು ಓವರ್ಶೂಟ್, ರನ್ವೇ ಓವರ್ಶೂಟ್, ಇದು ಟೇಬಲ್ ಟಾಪ್ ರನ್ವೇ ಓವರ್ಶೂಟ್ ಆಗಿಬಿಟ್ಟು, ಸಿ ದ ಐರನಿ ಈಸ್ ದ್ಯಾಟ್ ವಾಟ್ ಹ್ಯಾಪನ್ ಈಸ್ ದ್ಯಾಟ್ ನೋ, ಸಿ ಎವ್ರಿಬಡಿ ಈಸ್ ಐ ಮೀನ್ ಸೀಟ್ ಬೆಲ್ಟ್ ಹಾಕೊಳ್ತಾರೆ. ಸೀಟ್ ಬೆಲ್ಟ್ ಯಾಕೆ ಹಾಕೋದು? ಸೇಫ್ಟಿಗೆ. ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ 14 ಜನ ಸೀಟ್ ಬೆಲ್ಟ್ ಹಾಕಿಲ್ಲ. ಸೊ ಆ ರನ್ವೇನಿಂದ ಓವರ್ಶೂಟ್ ಆಗಬೇಕಾದ್ರೆ ಫ್ಯೂಸಲೇಜ್ ಇದೆಯಲ್ಲ, ಪಕ್ಕದ ಒಂದು ಇದಕ್ಕೆ ಬಂಡೆಗೆ ಹೊಡೆದ್ಬಿಟ್ಟು ಫ್ಯೂಸಲೇಜ್ ಓಪನ್ ಆಯಿತು. ಈ 14 ಜನ ಏನಿದ್ದಾರೆ, ದೇ ವೇರ್ ಸಗ್ಡ್ ಔಟ್ ಆಫ್ ದ ಏರ್ಕ್ರಾಫ್ಟ್. ಅವರು ದೇ ವೇರ್ ಸಗ್ಡ್ ಔಟ್ ಆಫ್ ದ ಏರ್ಕ್ರಾಫ್ಟ್. ಅವರು ಬಚಾವಾದರು. ಉಳಿದವರೆಲ್ಲ ಅಬೌಟ್ 280 ಪೀಪಲ್ ದ ಡೈಡ್. ಸಿ ಲುಕ್ ಎಟ್ ದ ಐರನಿ. ಸಿ ಈಗ ಮೊದಲನೇ ಏರ್ಕ್ರಾಫ್ಟ್ನಲ್ಲಿ ಕೂಡ ಅಷ್ಟೇ, ಅಲ್ಲಿ ಅವನು ರಮೇಶ್ ಅಂತ ಎಮಂಗ್ ದ 242 ಪೀಪಲ್ ಒಬ್ಬನೇ ಉಳಿದದ್ದು ರಮೇಶ್. ಅದು ಕೂಡ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಅವನಿಗೆ ಏನಾಯ್ತು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿದ್ದ ಏರ್ಕ್ರಾಫ್ಟಲ್ಲಿ 3 ಸೀಟ್ ಇರುತ್ತೆ, A B C ಅಂತ. ಇವನು ವಿಂಡೋದಲ್ಲಿದ್ದ. ಇಲ್ಲಿ ಪಾತ್ವೇನಲ್ಲಿ ಇನ್ನೊಬ್ಳು ಲೇಡಿ ಇದ್ಲು. ಹಿ ಆಸ್ಟ್, ಐ ಡೋಂಟ್ ನೋ ಫಾರ್ ಸಮ್ ರೀಸನ್, ಸ್ಟ್ರೇಂಜ್ ರೀಸನ್, ಇಲ್ಲ ನಾನು, ಸೊ ಹಿ ಚೇಂಜ್ ದ ಸೀಟ್ ಫ್ರಮ್ ದಟ್ ಪಾತ್ವೇ ಟು, ಐ ಮೀನ್ ಫ್ರಮ್ ದ ವಿಂಡೋ ಟು ದ ಪಾತ್ವೇ. ಅವನಿಗೆ ನೋಡಿ ರಿಯಾಕ್ಷನ್ ಟೈಮ್ ಇದ್ದದ್ದು ಅವನಿಗೆ ಓನ್ಲಿ 15 ಸೆಕೆಂಡ್ಸ್. ಅವನೇನಾದರೂ ವಿಂಡೋದಲ್ಲಿ ಇದ್ದಿದ್ರೆ ಅವನಿಗೆ ಬಚಾವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇಟ್ ಈಸ್ ವೆರಿ ಸ್ಟ್ರೇಂಜ್, ಯಾಕಂದರೆ ಏರ್ಕ್ರಾಫ್ಟ್ ಆರ್ ಕಮಿಂಗ್ ಡೌನ್ ಆ್ಯಂಡ್ ಹಿ ಡಿಡ್ ನೋ ಹೌ ಮಚ್ ಹಿ ಜಂಪ್ಡ್. ವೆನ್ ಹಿ ಜಂಪ್ಡ್, ಯು ನೋ, ಇಟ್ ವಾಸ್ ಅಬೌಟ್ 22 feet. He survived. Even Prime Minister Modi also talked to him. That is the strangest one in trillion time chance, I am telling you. One in trillion time. Great, avanantu really great, really great. ಪವಾಡನೋ ಅಥವಾ ಅದೃಷ್ಟನೋ ಅಥವಾ ಅವರಿಗೆ ಆಯಸ್ಸು ಗಟ್ಟಿತ್ತೋ ಗೊತ್ತಿಲ್ಲ, ಬದುಕುಳಿದಿದ್ದಾರೆ, ಓಕೆ. ಇನ್ನೊಂದು ವಿಚಾರ ಅಂದರೆ, ಯಾವ ಕಾರಣಕ್ಕೆ ಪರ್ಟಿಕ್ಯುಲರ್ ಕಾರಣಕ್ಕಾಗಿ ಈ ಥರ ಘಟನೆಗಳು ಆಗುತ್ತೆ, ಈ ಥರ ವಿಮಾನ ದುರಂತ ಘಟನೆಗಳಾಗುವಂಥದ್ದು, ಪತನ ಆಗುವಂಥದ್ದು, ಭಾಳ ಮುಖ್ಯವಾಗಿ ಎಲ್ಲಿ ಟೆಕ್ನಿಕಲ್ ಇಶ್ಯೂಸನ್ನು ಕಂಡು ಹಿಡಿಬೇಕು ಅನ್ನುವಂಥದ್ದು ಸರ್? ನೋಡಿ, ಏರ್ಕ್ರಾಫ್ಟ್ ನಿಮ್ಗೆ ಗೊತ್ತಿರೋ ಹಾಗಿದೆ ವೆರಿ ಕಾಂಪ್ಲೆಕ್ಸ್ ಸಿಸ್ಟಮ್ ಏರ್ಕ್ರಾಫ್ಟ್ನಲ್ಲಿ. ನಿಮಗೆ ಅದು ಯಾಕೆಂದರೆ ಈಗ ಇದು ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಚೆಕ್ ಮಾಡ್ತಾರೆ ಎಲ್ಲ ಟೆಕ್ನಿಷಿಯನ್ಸ್. ಆಮೇಲೆ ಇಟ್ ಇಸ್ ಏರ್ ವರ್ದಿ ಅಂತ ಸರ್ಟಿಫಿಕೇಷನ್ ಆದಮೇಲೆ ಅದನ್ನು ಬಿಡೋದು. ಬಟ್ ಈಗ ಏರ್ಕ್ರಾಫ್ಟ್ ಒಳಗಿನ ತೊಂದರೆಯಿಂದಲ್ಲ, 80% ಆಫ್ ದ ಆಕ್ಸಿಡೆಂಟ್ಸ್ ಹ್ಯಾಪನ್ಡ್ ಬಿಕಾಸ್ ಆಫ್ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಲೈಕ್ ಟರ್ಬುಲೆನ್ಸ್, ಬರ್ಡ್ ಹಿಟ್, ಆರ್ ಫಾರ್ ದಟ್ ಮ್ಯಾಟರ್ ಈಗ ನೋಡಿ ಮಂಗಳೂರದ್ದು ಅದು ಬಿಕಾಸ್ ಆಫ್ ಪೈಲಟ್ಸ್. ಅವನು ಈಗ ಹಿ ವಾಸ್ ಡೋಸಿಂಗ್ ಆಫ್, ವೆನ್ ಹಿ ವಾಸ್ ಲ್ಯಾಂಡಿಂಗ್ ಹಿ ವಾಸ್ ಡೋಸಿಂಗ್ ಆಫ್. ಆ್ಯಸ್ ಎ ರಿಸಲ್ಟ್ ದಟ್ ಏರ್ಕ್ರಾಫ್ಟ್ ಓವರ್ಶೂಟ್ ಆಯಿತು. ಪೈಲಟ್ಸ್ ಮಿಸ್ಟೇಕ್ ಒಂದು 25% ಇರುತ್ತೆ, ಉಳಿದದ್ದು ಎಕ್ಸ್ಟರ್ನಲ್ ನ್ಯಾಚುರಲ್ ಡಿಸಾಸ್ಟರ್ಸ್ ಓನ್ಲಿ ಹ್ಯಾಪನಿಂಗ್. ಏರ್ಕ್ರಾಫ್ಟಲ್ಲಿ ನಾರ್ಮಲಿ ಅಬೌಟ್ 10% ಆಗ್ಬೋದು. ಈಗ ಇದು ಯಾವುದು ಕಂಪ್ರೆಷನ್ ಸರಿಯಾಗಿ ಆಗಿಲ್ಲ, ಆಯಿಲ್ ಸರಿಯಾಗಿ ಇದು ಮಾಡಿಲ್ಲ, ದೆನ್ ಫ್ಯೂಯಲ್ ಸರಿಯಾಗಿದ್ದಾಗ, ಅದು ವೆರಿ ವೆರಿ ರ್ಯಾರ್ ಆ್ಯಕ್ಚುಲಿ 10%. ಉಳಿದದ್ದು ಅಬೌಟ್ 30% ಪೈಲಟ್ಸ್ ಮಿಸ್ಟೇಕ್ ಆ್ಯಂಡ್ ಅಬೌಟ್ 60% ಇಟ್ ಈಸ್ ಎಕ್ಸ್ಟರ್ನಲ್ ಪ್ರಾಬ್ಲಮ್ಸ್. ಎಸ್ ಸರ್. ಇನ್ನು ಟೇಕ್ ಆಫ್ ಆಗುವಾಗ ಫ್ಲೈಟು ಎಷ್ಟು ನಿಮಿಷಗಳ ಕಾಲ ಅದನ್ನು ಟೆಕ್ನಿಕಲ್ ಇಶ್ಯೂಸನ್ನು ಕಂಡುಹಿಡಿಯುತ್ತಾರೆ ಅಥವಾ ಚೆಕ್ ಮಾಡ್ತಾರೆ ಅನ್ನೋದು ಸರ್? ಎಷ್ಟು ಸಮಯದವರೆಗೆ ಅದನ್ನು ಮಾಡ್ತಾರೆ ಅನ್ನುವಂಥ ಸಿಬ್ಬಂದಿಗಳು? ಈಗ ಸಿಬ್ಬಂದಿಗಳು ಈಗ ಪೈಲಟಲ್ಲಿ ಕೂತ್ಕೊಂಡು ಎಲ್ಲ ಚೆಕ್ ಮಾಡ್ತಾ ಇರ್ತಾನೆ, ಯಾವುದು ಸರಿ ಆಗ್ತಾ ಇದು ಸರಿಗೆ, ಫ್ಲ್ಯಾಪ್ಗಳು ಓಪನ್ ಆಗ್ತಾ ಇದೆಯಾ, ಹಿಂದ್ಗಡೆ ಲೈಟು ಮುಂದ್ಗಡೆ ಲೈಟು ಎಲ್ಲ ಚೆಕ್ ಮಾಡಿಬಿಟ್ಟು ದೆನ್ ಓನ್ಲಿ ಹಿ ಸ್ಟಾರ್ಟ್ಸ್, ಅದರ್ವೈಸ್ ಇಟ್ ಡಸಂಟ್ ಸ್ಟಾರ್ಟ್. ಆಮೇಲೆ ಈಗ ನೋಡಿ ಅವನು ಬಿಕಾಸ್ ದರ್ ಈಸ್ 30 degrees and less air pressure, he has taken the full runway, ಎಲ್ಲ ಅಸೆಟ್ಟೈನ್ ಆದಮೇಲೆ ಅವನು ಟೇಕ್ ಆಫ್ ಆಗಿರೋದು. ಬಟ್ ನನಗೇನು ಅನಿಸ್ತಾ ಇದೆ, ಇಟ್ ಕೆನಾಟ್ ಬಿ ಎ ಬರ್ಡ್ ಹಿಟ್, ಇಟ್ ಮೈಟ್ ಬಿ ದಟ್ ಸಿ ಏರ್ಕ್ರಾಫ್ಟ್ಸ್ ಎಲ್ಲ ಇದೆಯಲ್ಲ, ಅದು ಏರೋಫ್ಲೋಟ್ ಅಂತ ಅದು ಡಿಸೈನ್. ಏರೋಫ್ಲೋಟ್ ಡಿಸೈನ್ ಅಂತ ಹೇಳಿದ್ರೆ ಅದು ಫ್ಯೂಸಲೇಜು, ವಿಂಗ್ಸು ಎಲ್ಲ ಏರೋಫ್ಲೋಟ್ ಡಿಸೈನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಎಗೇನ್ಸ್ಟ್ ವಿಂಡ್ ಇಫ್ ಯು ಆರ್ ಗೋಯಿಂಗ್, ಈಗ ನೀವು ಕೆಲಸ ಗಾಳಿಪಟವನ್ನು ನೋಡ್ತಿರಲ್ಲ, ಸಮ್ಟೈಮ್ಸ್ ಗಾಳಿಪಟ ಮೇಲೆ ಹೋಗುತ್ತೆ, ದಟ್ ಈಸ್ ಬಿಕಾಸ್ ಆಫ್ ದ ಏರೋಫ್ಲೋಟ್ ಎಫೆಕ್ಟ್. ಈ ವಿಂಡ್ ಎಗೇನ್ಸ್ಟ್ ಬರ್ತಾ ಇರಬೇಕಾದ್ರೆ ಏರ್ಕ್ರಾಫ್ಟ್ ಆಟೋಮೆಟಿಕಲಿ ಇಟ್ ಲಿಫ್ಟ್ಸ್ ಅಪ್. ಇದು ನಾನು ನೋಡ್ತಾ ಇದ್ದರೆ ಅವನು ಎಷ್ಟು ಟ್ರೈ ಮಾಡೋದು ಏರ್ಕ್ರಾಫ್ಟ್ ಈಸ್ ನಾಟ್ ಗೆಟಿಂಗ್ ಲಿಫ್ಟೆಡ್. ಐ ಥಿಂಕ್ ದೆರ್ ಈಸ್ ಎ ಡ್ರ್ಯಾಗ್ ಆನ್ ಇಂಜಿನ್ ಅಂತ ಕಾಣುತ್ತೆ. ದೆರ್ ಇಸ್ ಎ ಡ್ರ್ಯಾಗ್ ಆನ್ ದ ಇಂಜಿನ್ ಅವನು ಬಿಕಾಸ್ ಇಸ್ 300 to 400 kilometers 400 kilometers ಸ್ಪೀಡಲ್ಲಿ ಇರ್ತಾನೆ ವೆನ್ ಈಸ್ ಇನ್ ದ ರನ್ವೇ. And when he is about to take off, it will be about 600 to 700 kilometers. Then Sardar Vallabhbhai Patel airport is 200 feet above the sea level. Then he has actually fallen down from 625. That means
425 ಫೀಟ್ ಮಾತ್ರ ಅವನು ಹೈಟ್ ಗೈನ್ ಮಾಡಿದ್ದಾನೆ. ಆ್ಯಂಡ್ ಹೀ ಡಿಡ್ ಎವ್ರಿಥಿಂಗ್. ಮೇಡೆ ಕಾಲ್ ಮಾಡಿದ, ಆಮೇಲೆ ನೋಸ್ ಅಪ್ ಮಾಡಿದ, ಹಿ ಟ್ರೈ ಟು ಅವಾಯ್ಡ್ ದ ಬಿಲ್ಡಿಂಗ್, ಬಟ್ ಹಿ ಕುಡ್ ನಾಟ್, he was helpless. He could not do anything. It's very unfortunate. And a pilot with 8,200 flying hours, pilot, co-pilot is about 1,000. He is one Mr. Kundar from Mangalore. ಅವನು ನಮ್ಮ ಕರ್ನಾಟಕದವರೇ. ಇದು whoever it is, ಕರ್ನಾಟಕ or England, but it's unfortunate. Human lives lost this way is very unfortunate. ಓಕೆ ಸರ್, ಅಂದರೆ ನಾವು ಹೊರದೇಶದಲ್ಲಿ ನೋಡ್ತಾ ಇದ್ವಿ ಈ ಥರ ವಿಮಾನ ಅಪಘಾತ ಅಥವಾ ಈ ಥರ ಘಟನೆಗಳಾಗುವಂಥದ್ದು, ಪತನ ಆಗುವಂಥದ್ದು. ಈಗ ನೋಡಿದ್ರೆ ನಮ್ಮ ದೇಶದಲ್ಲೇ ಈ ರೀತಿ ಆಗ್ತಿರುವಂಥದ್ದು, ಅಂದರೆ ನಿನ್ನೆ ಆಗ್ತಿರುವಂತಹ ಘಟನೆ, ಇಷ್ಟೊಂದು ತಾಂತ್ರಿಕತೆ ಇದ್ದರೂ ಕೂಡ ಈ ಥರ ವೈಫಲ್ಯಗಳಾಗುವಂಥದ್ದು. ಈಗ ಅದಕ್ಕೆಲ್ಲ ಹೆಂಗೆ ತಯಾರಿಗಳನ್ನು ನಡೆಸ್ಕೊಬೇಕು, ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ರೆಡಿ ಮಾಡ್ಕೊಬೇಕು ಅನ್ನುವಂಥದ್ದು? ಈಗ ದೇ ಹ್ಯಾವ್ ಟು ಪುಲ್ ಅಪ್ ದೇರ್ ಸಾಕ್ಸ್. ಈಗ ನಮಗೆ ಇದು ಮಳೆ ಬರೋದು ಬೇಡ, ನಮಗೆ ಕಷ್ಟ ಆಗುತ್ತೆ ಅಂತೇಳಿ ಆಗುತ್ತಾ? ಏರ್ಕ್ರಾಫ್ಟ್ ಇಸ್ ಎ ವೆರಿ ಕಾಂಪ್ಲೆಕ್ಸ್ ಥಿಂಗ್, ಐ ಟೆಲ್ ಯು. ಈಗ ನಾವೀಗ ಏರ್ಫೋರ್ಸಲ್ಲಿ ಇರಬೇಕಾದ್ರೂ ನಮಗೆ ಈಗ ಪ್ರಮೋಷನ್ ತಗೊಳ್ಬೇಕಾದ್ರೆ ನಮಗೆ ಪಾಸ್ ಮಾರ್ಕ್ 80%. ಸೊ ದರ್ ಇಸ್ ನೋ ಐ ಮೀನ್ ಚಾನ್ಸ್ ಫಾರ್ ಎರರ್ ದೇರ್. ಸೊ ಡೆಫಿನೆಟ್ಲಿ ಈಗ ಇದು ನೋಡಿ, ಈಗ ಇದು ಏನಾಗುತ್ತೆ, ದರ್ ವಿಲ್ ಬಿ, ಬಿಕಾಸ್ ದೇರ್ ಆರ್ 53 ಇಂಗ್ಲೀಷ್ ನ್ಯಾಷನಲ್ಸ್, ಒಬ್ಬ ಕೆನಡಾ, 7 ಜನ ಪೋರ್ಚುಗೀಸ್. America will, it is manufactured in America. America will send a team for investigators. Then England and international investigators also will come, because it has got international ramifications. So first of all, ಅವ್ರು ಏನು ಮಾಡ್ತಾರೆ, ಫೈನಲಿ that one air marshal will be in charge for the investigation, and he will be made to sign on the dotted lines blaming the pilot. ಅಷ್ಟೇ. ಇದು ಅಮೇರಿಕಾ ವಿಲ್ ಸಿ ದ್ಯಾಟ್ ಬೋಯಿಂಗ್ ಈಸ್ ನಾಟ್ ಬ್ಲೇಮ್ಡ್. ಐ ಹ್ಯಾವ್ ಸೀನ್ ಅಬೌಟ್ 5 to 6 ಅದರ್ ಬೋಯಿಂಗ್ಸ್, ಓನ್ಲಿ ಪೈಲಟ್ಸ್ ವರ್ ಬ್ಲೇಮ್ಡ್. ದ ಬೋಯಿಂಗ್ ವಾಸ್ ನಾಟ್ ಬ್ಲೇಮ್ಡ್ ಎಟ್ ಆಲ್. ಇಲ್ದಿದ್ರೆ ಅವ್ರದ್ದು ಇದು ಕಮ್ಮಿ ಆಗುತ್ತಲ್ವಾ, ಸ್ಟಾಕ್ ಮಾರ್ಕೆಟ್ ಕಮ್ಮಿ ಆಗುತ್ತೆ. ಸೊ ಬಟ್ ಡೆಫಿನೆಟ್ಲಿ ವಿಲ್ ಬಿ ಡೂಯಿಂಗ್ ದಿಸ್ ಥಿಂಗ್. ಆ್ಯಂಡ್ ಈಗ ಇನ್ನೊಂದು ಏನಂದರೆ, ಓಕೆ, ರಿಮೋಟ್ ಚಾನ್ಸ್ ಬರ್ಡ್ ಹಿಟ್ ಆಗ್ಬೋದು, ಹೇಳಲಿಕ್ಕಾಗೋದಿಲ್ಲ. ಈಗ ಬ್ಯಾಂಗ್ಳೂರು, ಕೊಚ್ಚಿನು, ನಮ್ಮದು ಏರ್ಪೋರ್ಟ್ಗಳಿದೆಯಲ್ಲ, ಭಾಳ ಸೇಫಾಗಿ ಭಾಳ ಒಳ್ಳೆ ಎನ್ವಿರಾನ್ಮೆಂಟಲ್ಲಿದೆ. ಆಮೇಲೆ ದರ್ ಈಸ್ ಎ ರಿಟರ್ನ್ DGCAದಿಂದ, ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಏವಿಯೇಷನಿಂದ, ದರ್ ಈಸ್ ಎ ರಿಟರ್ನ್ ಇನ್ಸ್ಟ್ರಕ್ಷನ್ ದ್ಯಾಟ್ ಇನ್ ದ 13 ಕಿಲೋಮೀಟರ್ ರೇಡಿಯಸ್ ಗಾರ್ಬೇಜ್ ಡಂಪ್ ಇರಬಾರ್ದು, ಯಾವುದು ಮಟನ್ ಶಾಪ್ಗಳು ಇರಬಾರ್ದು ಅಂತ ಇದೆ. ಬಟ್ ಸರ್ದಾರ್ ವಲ್ಲಭಭಾಯ್ ಏರ್ಪೋರ್ಟ್ ಇದೆಯಲ್ಲ, ಅದು ಕಂಪ್ಲೀಟ್ ಈ ಸ್ಲಮ್ಸ್, ಅದು ಇದು ಎಲ್ಲ, ಇಟ್ ಈಸ್ ಆ್ಯಕ್ಚುಲಿ ಇಸ್ ಅ ವೆರಿ ವೆರಿ ಕಂಜೆಸ್ಟೆಡ್ ದ ಪ್ಲೇಸ್. ಈವನ್ ಫೈರ್ ಟೆಂಡರ್ಸ್ ಆಲ್ಸೋ ಕೆನಾಟ್ ರೀಚ್ ದೇರ್. ಆ ಥರ ಇದೆ. ಫಸ್ಟ್ ಆಫ್ ಆಲ್ ದೇ ಶುಡ್ ಕ್ಲಿಯರ್, ನಾಟ್ ಅಬೌಟ್ 20 kilometers ರೇಡಿಯಸ್, ದೇ ಶುಡ್ ಕೀಪ್ ದ ಏರ್ಪೋರ್ಟ್ ಎನ್ವಿರಾನ್ಮೆಂಟ್ ಕ್ಲೀನ್. ಹಾಸ್ಟೆಲ್ ವಿದ್ಯಾರ್ಥಿಗಳು ಕಾರಣ ಆಯಿತು. ಹೌದು, ಅಬೌಟ್ 35 ಈಗ ರಜೆ ಇದ್ದದಿಂದಾಗಿ ಅವರೆಲ್ಲ ರಜೆಗೆ ಹೋಗಿದ್ದಾರೆ. ಇಲ್ಲದಿದ್ದರೆ ಕ್ಯಾಜುಯಾಲಿಟೀಸ್ ವುಡ್ ಹ್ಯಾವ್ ಬಿನ್ ಅಬೌಟ್ 300. Thank God, about 24 ದಟ್ ಇಸ್ ಕೊಲೆಟರಲ್ ಡ್ಯಾಮೇಜ್ ಆಗುತ್ತೆ. ಕೊಲೆಟರಲ್ ಅಂತ ಹೇಳಿದರೆ ಹಾಸ್ಟೆಲ್ ಎಲ್ಲ ಬೇರೆ ಕಡೆನೂ ಇದಾಗುತ್ತೆ. ನೋಡಿ, 60,000 ಇದು ಏವಿಯೇಷನ್ ಫ್ಯೂಯಲ್, ಒಂದು ಬಾಂಬ್ ಥರನ ಆಗುತ್ತೆ. ಯು ಹ್ಯಾವ್ ಸೀನ್ ಇನ್ ದ ವಿಜುವಲ್ ಅಲ್ವಾ, ಬಿದ್ದು ಕೂಡಲೇ ವಿದಿನ್ 3 seconds ಇದಾಗ್ಬಿಟ್ಟಿದೆ ಅದು. ಸೊ ಐ ಥಿಂಕ್ ದರ್ ಇಸ್ ಇನ್ ದ ಗ್ರೌಂಡ್ ದರ್ ಆರ್ ಮೋರ್ ಕ್ಯಾಜುಯಾಲಿಟೀಸ್ ದ್ಯಾನ್ ಪ್ರೊಜೆಕ್ಟೆಡ್. ಎಸ್ ಸರ್. ಇನ್ನು ಬ್ಲ್ಯಾಕ್ ಬಾಕ್ಸ್ ಬಗ್ಗೆ ಹೇಳೋದಾದರೆ, ಈ ವಿಮಾನ ಪತನ ಆದಂತಹ ಭೀಕರತೆ, ಅದರಲ್ಲಿ ಸಿಗುವಂಥದ್ದು ಆ ಮಾಹಿತಿಗಳು ಎಷ್ಟು ಸಮಯದವರೆಗೆ ಇರುತ್ತೆ, ಆ ಮಾಹಿತಿಗಳು ಸಿಗುತ್ತೆ ನಮಗೆ ಅನ್ನುವಂಥದ್ದು ಸರ್. ಬ್ಲ್ಯಾಕ್ ಬಾಕ್ಸ್ ಬಗ್ಗೆ ಹೇಳೋದಾದರೆ, ಈಗ ಬ್ಲ್ಯಾಕ್ ಬಾಕ್ಸ್, ದೇ ವಿಲ್ ರಿಟ್ರೀವ್ ದ ಬ್ಲ್ಯಾಕ್ ಬಾಕ್ಸ್. ಬ್ಲ್ಯಾಕ್ ಬಾಕ್ಸಲ್ಲಿ ಏನಿದೆ ಅಂದರೆ, ಅದರಲ್ಲಿ ಒಂದು ನಮಗೆ ಅದರಲ್ಲಿ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಇಟ್ ರೆಕಾರ್ಡ್ಸ್ ಓನ್ಲಿ ದ ವಾಯ್ಸಸ್, ಐದರ್ ಪೈಲಟ್ಸ್ ವಾಯ್ಸ್ ಆರ್ ಎಕ್ಸ್ಟರ್ನಲ್ ವಾಯ್ಸ್ ಆರ್ ಇಂಜಿನ್ ವಾಯ್ಸ್, ನಥಿಂಗ್ ಎಲ್ಸ್. What pilot talked to the ATC, what pilot talked to the other ATC, what pilot instructed to his staff, ಅಷ್ಟು ಮಾತ್ರ ಇರುತ್ತೆ ಹೊರತು ಇಟ್ ಡಸಂಟ್ ಅದೇನು ವಿಡಿಯೋಗ್ರಫಿ ಆಗಲಿ ಅದು ಮಾಡೋದಿಲ್ಲ. ಯು ಕ್ಯಾನ್ get about 25-30% of the information from the black box. Even ಅದು ಬ್ಲ್ಯಾಕ್ ಬಾಕ್ಸ್ ಯು ಕ್ಯಾನ್ ರಿಟ್ರೀವ್. ಈಗಾಗಲೇ ವಾಯ್ಸ್ ಕೂಡ ಸಿಕ್ಕಿರುವಂಥದ್ದು, ಲಾಸ್ಟ್ ಮಾತಾಡಿರುವಂಥ ವಾಯ್ಸು ಕೂಡ ಸಿಕ್ಕಿದೆ. ಹೌದೌದು, ಅದು ಸಿಕ್ಕಿದೆ. ಅದೇ ಮೇಡೆ ಕಾಲ್ ಆಯ್ತು, ಮೇಡೆ ಕಾಲ್. ಆಮೇಲೆ ಅದು ಇದು ಆ್ಯಕ್ಟಿವಿಟೀಸ್ ಒಳಗೆ ಏನಾಗ್ತಾ ಇತ್ತು, ದಟ್ ಹ್ಯಾಸ್ ಬಿನ್ ಇದು. ಬಟ್ ಇವ್ರು ಏನು ಇದು ಮಾಡ್ತಾರೆ ಅಂತ ಹೇಳಿದ್ರೆ,
241 ಹೋದ್ರಲ್ವಾ, ಸಿವಿಲಿಯನ್ಸ್ ಕ್ಯಾಜುಯಾಲಿಟೀಸ್ ನೀವು ಸರಿಯಾಗಿ ಹೇಳ್ತಾ ಇಲ್ಲ. ಸಿವಿಲಿಯನ್ ಕ್ಯಾಜುಯಾಲಿಟಿ ಓವರ್ ಆನ್ ದ ಗ್ರೌಂಡ್. ಸೊ ಇದು ಬ್ಲ್ಯಾಕ್ ಬಾಕ್ಸ್ ಇಸ್ ಓಕೆ, ಇಟ್ ಗಿವ್ಸ್ ಈವನ್ 1 ಕಿಲೋಮೀಟರ್ ಡೀಪ್ ಸಿಯಲ್ಲಿ ಅಲ್ಲಿ ಇದ್ರೂ ಅದು ಏನಾಗೋದಿಲ್ಲ. ಆಮೇಲೆ ದಟ್ ಐ ಮೀನ್ 30 ಇಯರ್ಸ್ ತನಕ ಬ್ಲ್ಯಾಕ್ ಬಾಕ್ಸ್ ವಿಲ್ ಬಿ ಇಂಟ್ಯಾಕ್ಟ್. ಇವನ್ AH370 ಇದೆಯಲ್ಲ, ಅದು ಇದರದ್ದು ಸಿಂಗಾಪುರ್ ಏರ್ಲೈನ್ಸ್ 2011ನಲ್ಲಿ ಇದಾಯ್ತದು. ಅದು ಇನ್ನೂ ಟ್ರೇಸೇ ಆಗಿಲ್ಲ, ಏರ್ಕ್ರಾಫ್ಟ್ ಇನ್ನೂ ಟ್ರೇಸೇ ಆಗಿಲ್ಲ ಅದು. ಹಾಂ, ಮೋರ್ ದೆನ್ 350 ಪ್ಯಾಸೆಂಜರ್ಸ್ ಪೆರಿಶ್ಡ್ ಇನ್ ದಟ್. ಓಕೆ ಸರ್, ಥ್ಯಾಂಕ್ ಯು ಸರ್. ಇದಿಷ್ಟು ವಿಠಲ್ ಸರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.